ನಾನು ಫುಟ್ಬಾಲ್ ಫುಟ್ಬಾಲ್ ಅಂದ್ರೆ ಅರ್ಥ ಐತಿಲ್ಲ. ಅವಾಗೊಮ್ಮೆ ಒದ್ರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿದ್ರು. ಮತ್ತೀಗ ಈಗ 2ನೇ ಸರಿ ಒದ್ಯಾಕೆ ನಿಂತಿದ್ದರು. ಮತ್ತೆ ಹೋಗಿ ದಿಲ್ಲಿಗೆ ಬೀಳ್ಬೇಕು. ನಾನು ಫುಟ್ಬಾಲ ನನಗೆ ಜನ ಆರಿಸ್ಕೊಟ್ಟೈತಿ 6 ವರ್ಷ ಶಿಕ್ಷಕರ ಸೇವಾ ಮಾಡಕ್ಕೆ. ಇಲೆಕ್ಷನ್ ನಿಲ್ಲಕ್ಕಲ್ಲ, ಚುನಾವಣೆ ನಿಲ್ಲಕ್ಕೆ ನಂಗೆ ಆರಿಸ್ಕೊಟ್ಟಿಲ್ಲ. ಇದು 8ನೇ ಸರಿ ನನ್ನನ್ನು ಆಯ್ಕೆ ಮಾಡಿಕೊಡ್ತಿದ್ದರು. ಆಯ್ಕೆ ಮಾಡಿಕೊಡ್ತಾರಂತಂದ್ರೆ ಏನಂತಾರಲ್ಲ ನಾವು ವರ್ಷದ ಇಡಿಸ್ಕೊಂಡು ಒದಿತಾರಲ್ಲ, ಇದೇನು ಫುಟ್ಬಾಲ್ ಮ್ಯಾಚ್ ಏನು? ಆಯ್ತಲ್ಲ, ಇನ್ನೂ 5 ವರ್ಷ ಐತಿ. ಶಿಕ್ಷಕರ ಸೇವಾ ಮಾಡಕತ್ತೀವಿ. ಸುಮಾರು 12 ಕೋಟಿ 13 ಕೋಟಿ ರೂಪಾಯಿ ಒಂದು ವರ್ಷ 7 ತಿಂಗಳದಾಗ ನಾವು ಖರ್ಚು ಮಾಡಿದೆವು. ಶಿಕ್ಷಕರದ್ದು ಬೇಡಿಕೆ ಭಾಳ ಅದಾವು. ಅವನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಇಲ್ಲೇ 6 ವರ್ಷ ಇಲ್ಲೇ ಇರ್ತೇನೆ. ನಿಲ್ಲವ್ರು ಯಾರು ನಿಲ್ಲವ್ರು ನಿಲ್ತಾರಲ್ಲ, ತಿರುಗಿ ಮುರಿ ಫುಟ್ಬಾಲ್ ಅಂತ ಸಿದ್ದರಾಮಯ್ಯ ಬಂದಾಗ ಅವರು ಮನವಿ ಮಾಡ್ಕೊಂಡ್ರು. ಸಿದ್ದರಾಮಯ್ಯ ಹೇಳಿದ್ರೆ ನಿಲ್ಬೇಕಂತ ಬರ್ಕೊಟ್ಟಿದ್ದೀನಿ ಅವ್ರಿಗೆ. ಮನವಿ ಮಾಡ್ಕೊಂಡ್ರೆ ಅಲ್ಲ, ಮನವಿ ಮಾಡ್ಕೊಂಡು ನಾ ಬರ್ಕೊಟ್ಟಿದ್ದೀನಿ ನಿಲ್ತೀನಿ ಅಂತ ಏನು ಬರ್ಕೊಟ್ಟಿದ್ದೀನಿ. ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂದ್ರೆ ನೀವು, ಪ್ರಭಾವಿ ಕ್ಯಾಂಡಿಡೇಟ್ ಅಂದ್ರೆ ನೀವು ರೀ. ಯಾಕ ನಂಗೇನು ಫುಟ್ಬಾಲ್ ಅಂದ್ರೆ ಹಿಂಗೆ ಒದಿಯೋದೈತಿ ಇಲ್ಲಿ. ಮತ್ತೆ ಈಗ ಅವರ ಕಾಂಗ್ರೆಸ್ ಪಕ್ಷದಾಗ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಶೋಧಾಗಿದ್ದಾರೆ. ಪಕ್ಷದವರ ಒಳ್ಳೆ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರ ಅಂತ ಶೋಧಾಗ. ಅದಕ್ಕೆ ಅದೇ ಬಹಳಷ್ಟು ಜನ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗು ಹೊಡೆದಾಗ ಈತೇನ ನನಗೆ ಸಿದ್ದರಾಮಯ್ಯ ಅವ್ರ ಹತ್ರ ಕೂಡ ನಾನು ಬೇಡಿಕೆ ಇಟ್ಟೀನಿ. ಆದ್ರೆ ಶಿಕ್ಷಕರು ಒಂದು ಒಳ್ಳೆಯ ಮನುಷ್ಯನಿಂದ ಒಂದು ಬೆಳಗಾವ್ದಾಗ ಒಂದು ಶಿಕ್ಷಕರ ಮೀಟಿಂಗ್ ಮಾಡಿ ಈ ಸರಿ ಬೆಳಗಾವ್ಕ ಟಿಕೆಟ್ ಶಿಕ್ಷಕರ ಮತಕ್ಷೇತ್ರದಿಂದ ಬೆಳಗಾವ್ಕ ಸಿಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇರುವುದರಿಂದ ಇಲ್ಲೇ ಬೆಳಗಾವ್ಕ ಈ ಸರಿ ಟಿಕೆಟ್ ಕೊಡಬೇಕು. ಕಳೆದ 2 ಸರಿ ಬಿಜಾಪುರಕ್ಕೆ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗಿದ್ದರಿಂದ ಬೆಳಗಾವ್ಕ ಕೊಡಬೇಕು. ಜನಪ್ರತಿನಿಧಿಗಳು ಯಾರು ನಿಲ್ಲಿಲ್ಲ ಅಂದ್ರೆ ನಾವು ಶಿಕ್ಷಕರ ವತಿಯಿಂದ ಒಬ್ಬರು ನಿಲ್ಲಬೇಕಂತೇಳಿ ನಿರ್ಣಯ ತೊಗೊಂಡಿದ್ರು. ನಾವು ವಿನಂತಿ ಮಾಡಿಕೊಂಡಾಗ ಶಿಕ್ಷಕರೆಲ್ಲ ಒಮ್ಮತದಿಂದ ನನಗೆ ಅವಕಾಶ ಮಾಡಿಕೊಟ್ರು. ಈಗ ನಾವು ಕೆಲಸ ಮಾಡ್ತಾಯಿದ್ದೆವು. ಇನ್ನೂ 5 ವರ್ಷ ಯಾವುದೋ ಪರಿಸ್ಥಿತಿಯಾಗ ನಾವು ಇನ್ನೂ ಶಿಕ್ಷಕರ ಏನು ಇದರಿಂದ ಆಯ್ಕೆ ಆಗಿದ್ದೀನಿ. ಅದ್ರಾಗ ನಾನು ಕಂಟಿನ್ಯೂ ಆಗ್ತೇನೆ ಹೊರತಾಗಿ ನಾನು ಯಾವುದೇ ಲೋಕಸಭಾ ಆಗಲಿ ರಾಜ್ಯಸಭಾಗಾಗಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವುದಿಲ್ಲ. ಮತ್ತೇನು ಬೇಕು? ಡಾಕ್ಯುಮೆಂಟ್ ಬೇಕು. ಡಾಕ್ಯುಮೆಂಟ್ ಬೇಕು. ಹೈಕಮಾಂಡ್ ಕೇಳ್ರಿ. ಯಾರು ಶಿಫಾರಸು ಮಾಡಕ್ ಹೋಗಂಗಿಲ್ಲ, ಏನೂ ಮಾಡಕ್ ಹೋಗೋದಿಲ್ಲ. ಯಾವುದೇ ಪರಿಸ್ಥಿತಿಯಾಗ ಎಷ್ಟು ನಮ್ಮ ಮೇಲೆ ಒತ್ತಡ ಬಂದ್ರೂ ಕೂಡ ನಾನು ಶಿಕ್ಷಕರ ಮತಕ್ಷೇತ್ರದಿಂದ ಮುಂದುವರಿತೀನಿ. ನೀನು ಕೂಡ ಜಮಖಂಡಿ ಒಳಗೆ ನಾನು ಹೇಳಿದ್ದೇನೆ. ಜಮಖಂಡಿ ಒಳಗೆ 4 ಮಕ್ಕಳು ಬಸ್ಸಿನ ಅಪಘಾತದಿಂದ ಅವರಿಗೆ ಪರಿಹಾರ ಕೊಡಕ್ಕೆ ಹೋದಾಗ ನಿಮ್ಮ ಹಂಗೆ ಪತ್ರಿಕಾ ಮಾಧ್ಯಮದವ್ರು ಕೇಳಿದ್ರು, ಪ್ರಕಾಶ್ ಹುಕ್ಕೇರಿ ನೀವು ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರೇನಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಇಲ್ಲ ಅಂತ ಹೇಳಿದ್ದೀನಿ. ಈಗಾದ್ರೂ ಹೇಳ್ತೇನೆ, ನನಗೆ ಯಾವುದೇ ಪರಿಸ್ಥಿತಿಯಾಗ ನನ್ನ ಮ್ಯಾಗ ಹೈಕಮಾಂಡ್ ಒತ್ತಡ ತರಬಾರ್ದು, ನಿಲ್ಲಂತ. ಇದು ನನ್ನ ಮೇಲೆ ನಿಲ್ಲಂತ ಒತ್ತಡ ತರಬಾರ್ದು. ಯಾವುದೇ ಪರಿಸ್ಥಿತಿಯಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.